ಸಮಸ್ತ ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ, ಆತ್ಮೀಯ ವಿದ್ಯಾರ್ಥಿಗಳು ಇವತ್ತಿನ ದಿನ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದು ಗಣಿತದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ 10 ಕ್ವಶನ್ಸ್ ಅನ್ನ ಇವತ್ತು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈ ಒಂದು 10 ಪ್ರಶ್ನೆಗಳಲ್ಲಿ ನಿಮ್ಗೆ ಏನಾಗತ್ತೆ ಅಂತಂದ್ರೆ 10 ಪ್ರಶ್ನೆಗಳು ಡಾಟಾ ಮಾತ್ರ ಚೇಂಜ್ ಆಗಿ ಇವೇ ಕ್ವಶನ್ಗಳು ಬರ್ಬೋದು ಅಂತಾನು ನಾನು ಕೂಡ ಹೇಳ್ತೀನಿ. ಹಾಗಾಗಿ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ತಾವ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆದಷ್ಟು ಎಲ್ರಿಗೂ ಏನ್ ಮಾಡ್ರಿ ಅಂತಂದ್ರೆ ಶೇರ್ ಮಾಡ್ರಿ. ಇನ್ನು ನೀವ್ ಯಾರೆಲ್ಲ ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ಸ್ ವತಿಯಿಂದ ರೆಡಿ ಆಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಪುಸ್ತಕವನ್ನ ತೆಗೆದುಕೊಂಡು ಕ್ವಶನ್ ಬ್ಯಾಂಕ್ ಅನ್ನ ತೆಗೆದುಕೊಂಡು ಪ್ರಾಕ್ಟೀಸ್ ಅನ್ನ ಸ್ಟಾರ್ಟ್ ಮಾಡಿದೀರಾ ಆಗಾಗ್ಲೇ. ಮತ್ತೆ ಇನ್ನು ಯಾರಿಗಾದ್ರೂ ಬೇಕಾಗಿದ್ರೆ ಏನ್ ಮಾಡ್ರಿ ಅಂತಂದ್ರ ಈ ಒಂದು ಪುಸ್ತಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರ್ತಕ್ಕಂತಹ ಒಂದು ಪುಸ್ತಕ ಆಗಿದೆ. ಇದರಲ್ಲಿ ಒಟ್ಟು 50 ಪ್ರಶ್ನೆ ಪತ್ರಿಕೆಗಳನ್ನ 50 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಜೊತೆಗೆ ನಾವ್ ಏನ್ ಮಾಡಿದೀವಿ ಅಂತಂದ್ರ ಮುರಾರ್ಜಿ ಮತ್ತು ಆದರ್ಶ ಇಯರ್ ಕ್ವಶನ್ ಪೇಪರ್ ಗಳನ್ನು ಕೂಡ ಇದ್ರಲ್ಲಿ ಹಾಕಿದೀವಿ. ಹಾಗಾಗಿ ವಿದ್ಯಾರ್ಥಿಗಳು ಈ ಒಂದು 360 ಡಿಗ್ರಿ ಆಗಿ ನೀವೇನಾದ್ರೂ ಸಿಲೆಬಸ್ ಅನ್ನ ಕವರ್ ಮಾಡೋದ್ರ ಜೊತೆಗೆ ನೀವು ಕ್ವಶನ್ ಪೇಪರ್ ಅನ್ನ ಸಾಲ್ವ್ ಮಾಡ್ಕೊಂಡು ಒಂದೇ ಬುಕ್ ಅಲ್ಲಿ ನೀವು ಮುರಾರ್ಜಿ ಆದರ್ಶ ಕಿತ್ತೂರು ರಾಣಿ ಚೆನ್ನಮ್ಮ ಅಲ್ಪಸಂಖ್ಯಾತ ಮುರಾರ್ಜಿ ಮತ್ತು ಆಳ್ವಾಸ್ ಎಕ್ಸಾಮ್ಗೆ ನೀವೇನಾದ್ರೂ ರೆಡಿ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಕರ್ನಾಟಕದ ನಂಬರ್ 1 ಪುಸ್ತಕವಾಗಿರ್ತಕ್ಕಂತಹ ಮುರಾರ್ಜಿ ಚಾಂಪಿಯನ್ ಕ್ವಶನ್ ಬ್ಯಾಂಕ್ ಅನ್ನ ನೀವು ತೆಗೆದುಕೊಂಡು ಸ್ಟಡಿ ಮಾಡ್ರಿ ಅಂತ ಹೇಳ್ತೀನಿ. ಹಾಗಾಗಿ ವಿದ್ಯಾರ್ಥಿಗಳೇ, ನಮ್ಮಲ್ಲಿ ಸರಸ್ವತಿ ಪ್ರಾಥಮಿಕ ಶಾಲೆ ಮತ್ತು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ನಾವು ಈಗಾಗಲೇ ಬೇಸಿಗೆ ಶಿಬಿರದ ಮತ್ತು ರೆಗ್ಯುಲರ್ ಕ್ಲಾಸಸ್ ನ ಅಡ್ಮಿಷನ್ ಗಳನ್ನು ಕೂಡ ಪ್ರಾರಂಭ ಮಾಡಿದೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಿಮ್ಗೆ ಯಾರಿಗಾದ್ರೂ ವಸತಿ ಸಹಿತ ವಸತಿ ರಹಿತ ಏನಾದ್ರೂ ನಿಮ್ಗ ಅಡ್ಮಿಷನ್ಸ್ ಗಳು ಬೇಕಾಗಿದ್ರೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಇರ್ತಾವ. ನೀವು ಅಡ್ಮಿಷನ್ ಗಳನ್ನ ಮಾಡ್ಕೊಂಡು ನಿಮ್ ಸೀಟ್ ಗಳನ್ನ ಕನ್ಫರ್ಮ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಹಾಗಾದ್ರ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಒಬ್ಬ ಕೆಲಸಗಾರನು ದಿನಕ್ಕೆ 450 ರೂಪಾಯಿ ಒಬ್ಬ ಕೆಲಸಗಾರನು ದಿನಕ್ಕೆ 450 ರೂಪಾಯಿ ಸಂಪಾದಿಸುತ್ತಾನೆ. ಹಾಗಾದರೆ ಅವನ ಒಂದು ವಾರದ ಸಂಪಾದನೆ ಎಷ್ಟು ಅಂತ ಹೇಳಿ ಕೇಳಿದ. ಹೌದಾ? ಹಾಗಾದರೆ ಅವನ ಒಂದು ವಾರದ ಸಂಪಾದನೆ ಎಷ್ಟು ಅಂತ ಕೇಳಿದಾಗ ನಮ್ಮ ಒಂದು ವಾರಕ್ಕೆ ಎಷ್ಟು ದಿನಗಳಿರ್ತಾವ, ಒಂದು ತಿಂಗಳಿಗೆ ಎಷ್ಟು ದಿನಗಳಿರ್ತಾವ, ಆಮೇಲೆ ಅಧಿಕ ವರ್ಷದಲ್ಲಿ ಎಷ್ಟು ದಿನಗಳಿರ್ತಾವ, ಆಮೇಲೆ ಒಂದು ವರ್ಷದಲ್ಲಿ ಎಷ್ಟು ತಿಂಗಳುಗಳಿರ್ತಾವ ಅಂತ ಹೇಳಿ ಗೊತ್ತಿರ್ಬೇಕು. ಫಸ್ಟ್ ನೋಡ್ರಿ, ಇಂಗ್ಲಿಷ್ ಮೀಡಿಯಂದವರು ವಿದ್ಯಾರ್ಥಿಗಳು ನೀವು ಕೂಡ ನೋಡ್ರಿ. ಇಫ್ ಅ ವರ್ಕರ್ earns ₹450 ಪರ್ ಡೇ, ವಾಟ್ ಈಸ್ ಹೀಸ್ ವೀಕ್ಲಿ ಅರ್ನಿಂಗ್ಸ್ ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ಏನ್ ಕೊಟ್ಟಾರ ಆಪ್ಷನ್ 3150 ಅಂತ ಕೊಟ್ಟಿದ್ದಾರೆ, ಆಮೇಲೆ 6300 ಅಂತ ಕೊಟ್ಟಿದ್ದಾರೆ, 12600 ಅಂತ ಕೊಟ್ಟಿದ್ದಾರೆ, ಆಮೇಲೆ 900 ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಇದ್ರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಐತಿ ಅಂತ ಹೇಳಿ ನಾವು ನೋಡ್ಬೇಕಾದ್ರ ಏನ್ ಮಾಡ್ಬೇಕ್ರಿ, 450 ಇಂಟು ಏನ್ ಮಾಡ್ಬೇಕು, ಒಂದು ವಾರ ಅಂತಂದ್ರೆ ನಮ್ಗೆ ಎಷ್ಟು ದಿನಗಳಿರ್ತಾವ, ಒಂದು ವಾರ ಅಂತಂದ್ರ 7 ದಿನಗಳಿರ್ತಾವ. ಓಕೆ, 7ಕ್ಕೆ ಏನ್ ಮಾಡ್ಬೇಕಂತಂದ್ರೆ ನಾವು ಇಂಟು ಮಾಡ್ಕೋಬೇಕು. 7 0 0, 7 5 35, 7 4 28 ಪ್ಲಸ್ 3 31. ಓಕೆ, ಹಾಗಾದ್ರ ನಮಗೆ ಎಷ್ಟು ಆನ್ಸರ್ ಬಂತ್ರಿ, 3150 ರೂಪಾಯಿ ಅಂತೇಳಿ ಬಂತು. ಯಾವ ಆಪ್ಷನ್ ಅಲ್ಲಿ ಐತಿ ನೋಡ್ರಿ, ಯಾವ ಆಪ್ಷನ್ ಒಳಗೈತಿ ನೋಡ್ರಿ, ಆಪ್ಷನ್ ಎ 3150. ಆಪ್ಷನ್ ಎ ಅನ್ನೋದು ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮೋಹನನು 9 ಅಂಗಿಗಳನ್ನು ಕೊಳ್ಳಲು 1422 ಕೊಟ್ಟನು. ಮೋಹನ 9 ಅಂಗಿಗಳನ್ನ ಖರೀದಿ ಮಾಡೋದಕ್ಕೆ 1422 ರೂಪಾಯಿಯನ್ನ ಕೊಡ್ತಾನ. ಹಾಗಾದ್ರ ಪ್ರತಿ ಅಂಗಿಯ ಬೆಲೆ ಎಷ್ಟು? ಇಲ್ಲಿ ಎಷ್ಟು ಅಂಗಿ ಬೆಲೆ ಅಂತ ಕೊಟ್ಟಿರ್ತಾರ, ಒಂದೊಂದು ಅಂಗಿ ಬೆಲೆ ಎಷ್ಟು ಅಂತ ಹೇಳಿ ಕೇಳಿದಾರ. ಹಾಗಾದ್ರೆ ಇಂಗ್ಲಿಷ್ ನೋಡ್ ಕ್ವಶನ್ ನೋಡ್ರಿ. ಮೋಹನ್ ಪೇಡ್ ₹1422 by 9 shirts, then what is the price of each shirt ಅಂತ ಕೇಳಿದಾರೆ. ಓಕೆ, ಹಾಗಾದ್ರೆ ಏನ್ ಮಾಡ್ಬೇಕು ನಾವು, ಬಹಳಷ್ಟದನ್ನ ಕೊಟ್ಟು ಇಲ್ಲಿ ನೋಡ್ರಿ ನಿಮಗೊಂದು ವೆರಿ ವೆರಿ ಇಂಪಾರ್ಟೆಂಟ್ ಏನ್ ನೆನ್ಪಿಟ್ಕೊಡ್ರಿ ಅಂತಂದ್ರ, ಇಲ್ಲಿ ಹೆಚ್ಚಿಗೆ ವಸ್ತುಗಳ ಬೆಲೆಯನ್ನ ಕೊಟ್ಟು ಒಂದನ್ನ ಕೇಳಿದ್ರು ಅಂತಂದ್ರ ನಾವೇನ್ ಮಾಡ್ಬೇಕು, ಡಿವೈಡ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಒಂದರದ ಬೆಲೆಯನ್ನ ಕೊಟ್ಟು ಹೆಚ್ಚಿಗೆ ವಸ್ತುಗಳ ಬೆಲೆಯನ್ನ ಕೇಳಿದ್ರು ಅಂತಂದ್ರೆ ನಾವೇನ್ ಮಾಡ್ಬೇಕು,
ಇಂಟು ಮಾಡ್ಬೇಕು. ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ನಿಮಗ ಪದಗಳಲ್ಲಿ ವರ್ಡ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಬಂದಾಗ ಇದೇ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಒಂದು ವಿಷಯ ಆಗಿರ್ತದ. ಹಾಗಾದ್ರೆ ವಿದ್ಯಾರ್ಥಿಗಳಲ್ಲಿ ವರ್ಡ್ಸ್ ಪ್ರಾಬ್ಲಮ್ ಬಂದಾಗ ನಮ್ಗೆ ಏನಾಗ್ತದ, ಇಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋದು ಒಂದೊಂದ್ಸತಿ ಕನ್ಫ್ಯೂಷನ್ ಆಗ್ತೀವಿ. ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇಲ್ಲಿ ಬಹಳಷ್ಟು ಕೊಟ್ಟಾರ. ಎಷ್ಟು ಕೊಟ್ಟಾರ? 9 ಶರ್ಟಿನ್ ಕೊಟ್ಟಾರ. ಇಲ್ಲಿ ನಮಗ್ ಏನ್ ಕೇಳ್ಯಾರ? ಪ್ರತಿ ಶರ್ಟಿನ್ ಅಂತಂದ್ರ ಒಂದೊಂದು ಶರ್ಟಿಂದ ಕೇಳ್ಯಾರ. ಹೌದಾ? ಇಲ್ಲಿ 9 ಶರ್ಟಿಂದ ಕೊಟ್ಟು 1 ಶರ್ಟಿಂದ ಕೇಳ್ಯಾರ ಅಂತಂದ್ರ ನಾವ್ ಏನ್ ಮಾಡ್ಬೇಕ್ರಿ? ಡಿವೈಡ್ ಮಾಡ್ಬೇಕು. ಹಾಗಾದ್ರೆ ನೋಡನ್ರಿ, 1 4 2 ಓಕೆ. 1422 ಡಿವೈಡೆಡ್ ಬೈ ಎಷ್ಟು? 9. ಯಾಕಂದ್ರೆ 9 ಅಂಗಿಗಳದು. 9 ಅಂಗಿಯನ್ನ ಇದಕ್ಕೆ ಡಿವೈಡ್ ಮಾಡಿದಾಗ ನಮ್ಗೆ ಏನ್ ಸಿಗ್ತೈತಿ? 1 ಅಂಗಿ ಬೆಲೆ ಎಷ್ಟು ಅಂತೇಳಿ ಸಿಗ್ತೈತಿ. 9 1 9. ನೆಕ್ಸ್ಟ್ ಇಲ್ಲಿ 9 1 9. ಯಾಕಂದ್ರೆ 9 2 18 ಆಗ್ತದ. ಇದು ದೊಡ್ಡ ಸಂಖ್ಯೆ ಆಗ್ತದ, ಅದಕ್ಕಿಂತ ಚಿಕ್ಕ ಸಂಖ್ಯೆನ ನಾವು ತಗೋಬೇಕು. ಹಾಗಾಗಿ 9 1 9 ಆದ್ರ ಇಲ್ಲಿ ಎಷ್ಟು ಉಳಿತದ್ರಿ? 5 ಉಳಿತದ. ಹೌದಾ? ಎಷ್ಟ್ರಿ ಅಂತ? 9 5 52. ಸಾರಿ, ಓಕೆ. ಏನ್ ಮಾಡೋಣ ಅಂತಂದ್ರೆ ಇಲ್ಲಿ ಇದನ್ನ ಡಿವೈಡ್ ಮಾಡ್ತಾ ಹೋಗೋಣ. ನೋಡ್ರಿ, 1422 ಡಿವೈಡೆಡ್ ಬೈ ಎಷ್ಟು? 9 ಮಾಡ್ಬೇಕು. 9 1 9 9 1 9. ಯಾಕೆ ನಾವು 9 1 9 ತಗೊಂಡಿವಿ ಅಂತಂದ್ರ 9 2 18 ಆಗ್ತದ. ಹಾಗಾಗಿ ಏನಂತಂದ್ರ 18 ನಮಗ್ ದೊಡ್ಡ ಸಂಖ್ಯೆ ಆಗೋದ್ರಿಂದ ಅದಕ್ಕಿಂತ ಸಣ್ಣ ಸಂಖ್ಯೆ 9 ಮಗೆ ಯಾವ್ದೈತಿ? 9 ಐತಿ. ಹಾಗಾಗಿ 9 1 9 ತಗೊಂಡಾಗ 14ರಲ್ಲಿ 9 ಕಳೆದ್ರೆ ಎಷ್ಟು ಉಳಿತು? ನಮಗ 5 ಉಳಿತು. ಹಾಗಾದ್ರ ಇನ್ನ 9 ಮಗ್ಯಾಗ 52 ಐತಿ ಏನಂತೇಳಿ ನೋಡ್ಕೋಬೇಕು. ಹಾಗಾಗಿ ನಮಗ್ 9 ಮಗ್ಯಾಗ 52 ಇಲ್ಲ. ಎಷ್ಟೈತ್ರಿ? ಅದಕ್ಕಿಂತ ಸಣ್ಣದ 45 ಐತಿ. ಎಷ್ಟ್ರ ಐತಿ? 9 5 45 ಐತಿ. 52ರೊಳಗ 45 ಮೈನಸ್ ಮಾಡ್ರಿ ಎಷ್ಟು ಉಳಿತೈತ್ರಿ? 52ರೊಳಗ 45 ಮೈನಸ್ ಮಾಡ್ರ ಇಲ್ಲಿ 7 ಉಳಿತೈತಿ ನಮಗ. 9 ಮಗ್ಯಾಗ 72 ಐತಿ. ಓಕೆ. ಹಾಗಾದ್ರ ಎಷ್ಟ್ರಲ್ಲೇ ಐತ್ರಿ? 8ರಲ್ಲೇ ಐತಿ. ಓಕೆ. 9 8 72. ಹಾಗಾದ್ರೆ ನಮ್ ಆನ್ಸರ್ ಎಷ್ಟು ಬಂತು? 158 ರೂಪಾಯಿ ಏನ್ ಮಾಡ್ತಾನಂತಂದ್ರ ಒಂದು ಅಂಗಿಯನ್ನ, ಒಂದು ಶರ್ಟ್ ಅನ್ನ ಖರೀದಿ ಮಾಡ್ತಾನ. ಹಾಗಾದ್ರೆ ನಮ್ ಆನ್ಸರ್ ಯಾವ್ದ್ರಿ? ಆಪ್ಷನ್ ಎ ಅಲ್ಲಿರ್ತಕ್ಕಂತಹ 158 ರೂಪೀಸ್ ಅಂತೇಳಿ ಬರ್ತದ. ಓಕೆ. ನೆಕ್ಸ್ಟ್ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡ್ರಿ, 91ನ್ನು 4ರಿಂದ ಭಾಗಿಸಿದಾಗ ಬರುವ ಶೇಷ ಅಂತೇಳಿ ಕೇಳಿದಾರೆ. ಓಕೆ. 91ನ್ನ 4ರಿಂದ ಭಾಗಿಸಿದಾಗ ಬರುವ ಶೇಷ ಅಂತೇಳಿ ಕೇಳಿದಾರ. ಈಸಿ ಆಗಿರ್ತಕ್ಕಂತ ಮೆಥಡ್ ಅಲ್ಲಿ ನಾವು ಬಿಡಿಸ್ತಾ ಹೋಗ್ಬೇಕು. ಇಲ್ಲಿ ನೋಡ್ರಿ, ಎಷ್ಟಂತಂದ್ರ ಇಲ್ಲಿ 91ನ್ನ 4ರಿಂದ ಭಾಗಿಸೋದು ಅಂತಂದ್ರೆ ನೀವ್ ಹಿಂಗೂ ಮಾಡ್ಬೋದು. ಆಮೇಲೆ 91ನ್ನ 4ರಿಂದ ಭಾಗಿಸೋದು ಅಂತಂದ್ರೆ ಹಿಂಗ್ ಕಟ್ತಾ ಹೊಡಿ ಮೆಥಡ್ ಮಾಡ್ಬೋದು. ಓಕೆ. ಹಾಗಾದ್ರ 9 4 2 ಎಷ್ಟು? 8. ಇಲ್ಲಿ ಎಷ್ಟು ಉಳಿತು? 1 ಉಳಿತು. ಈ 1ನ್ನ ಇಳಿಸ್ಕೊತೀನಿ. ಮತ್ತೆಷ್ಟು ಉಳಿತು? ಇಲ್ಲಿ 9 4ನ್ ಮಗ್ಯಾಗ 11 ಇಲ್ಲ. ಹೌದಾ? 4ನ್ ಮಗ್ಯಾಗ 11 ಇಲ್ಲ ಅಂತಂದ್ರ ಅದಕ್ಕಿಂತ ಸಣ್ಣ ಸಂಖ್ಯೆ ಯಾವ್ದೈತ್ರಿ? 4ನ್ ಮಗ್ಯಾಗ 8 ಐತಿ. ಮತ್ತೆ ಎಷ್ಟು ಬರ್ತೈತಿ? 4 2 8 ಬರ್ತದ. ಹಾಗಾದ್ರೆ ನಮಗ 11ರಾಗ 8 ತೆಗೆದ್ರ ಎಷ್ಟು ಉಳಿತ್ರಿ? ಇಲ್ಲಿ 3 ಉಳಿತು. ಓಕೆ. ಇಲ್ಲಿ ಹಿಂಗೂ ಮಾಡ್ಬೋದು ನೋಡ್ರಿ. 4 2 4 1 4 4 2 8 1 ಉಳಿತ. 4 2 8 11ರಾಗ 8 ತೆಗೆದ್ರೆ ಎಷ್ಟು ಉಳಿತು? ಇಲ್ಲಿ ನಮಗ 3 ಉಳಿತದ. ಹಾಗಾಗಿ ನಮ್ಗೆ ಏನ್ ಕೇಳಿದಾರ ಅಂತಂದ್ರ ಶೇಷ ಕೇಳಿದಾರ. ದಟ್ ಈಸ್ ರಿಮೈಂಡರ್ ಕೇಳಿದಾರ. ಓಕೆ. ರಿಮೈಂಡರ್ ಕೇಳಿದಾಗ ನಮ್ಗೆ ಯಾವ್ದು ಆನ್ಸರ್ ಆಗಿರ್ತದ ಅಂತಂದ್ರ ಇದು 3 ಅನ್ನೋದು ಆನ್ಸರ್ ಆಗಿರ್ತದ. ಇಲ್ಲಿ ಭಾಗಲಬ್ಧ ಅಂತ ಕೇಳಿದಾಗ ನಮ್ಗೆ ಏನಾಗಿರ್ತದ ಅಂತಂದ್ರ 22 ಅಂತೇಳಿ ಆಗಿರ್ತದ. ಹಾಗಾದ್ರೆ ನಮಗ ಆನ್ಸರ್ ಯಾವ್ದ್ರಿ? ಆಪ್ಷನ್ ಬಿ ಅಲ್ಲಿ ಇರ್ತಕ್ಕಂತಹ 3 ಅನ್ನೋದು ಇದಕ್ಕೆ ಏನಂತಂದ್ರೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಓಕೆ. ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಈ ಕೆಳಗಿನ ಗಡಿಯಾರದಲ್ಲಿರುವ ಸಮಯವು ಯಾವ ಕೋನವನ್ನ ಸೂಚಿಸುತ್ತದೆ? ವಾಟ್ ಆಂಗಲ್ ಡಸ್ ದಿ ಟೈಮ್ ಆನ್ ದ ಕ್ಲಾಕ್ ಬಿಲೋ ಇಂಡಿಕೇಟ್ಸ್ ಅಂತ ಕೊಟ್ಟಿದ್ದಾರೆ. ಓಕೆ. ಹಾಗಾದ್ರೆ ಏನ್ ಅಕ್ಯೂಟ್ ಆಂಗಲ್ ಆಗ್ತದನೋ, ಏನ್ ರೈಟ್ ಆಂಗಲ್ ಆಗ್ತದನೋ, ಏನ್ ಅಬ್ಟೂಸ್ ಆಂಗಲ್ ಆಗ್ತದನೋ, ಅಥವಾ ವೈಡ್ ಆಂಗಲ್ ಆಗ್ತದನೋ ಅಂತೇಳಿ ನಾವು ನೋಡ್ತಾ ಹೋದಂತೆ ನಮಗ್ ನೋಡಿದ ತಕ್ಷಣ, ಗಡಿಯಾರವನ್ನ ನೋಡಿದ ತಕ್ಷಣ ನಮಗ್ ಗೊತ್ತಾಗ್ಬೇಕು ಏನಂತಂದ್ರೆ ಇದು 90 ಡಿಗ್ರಿಯನ್ನ ಹೊಂದಿರತಕ್ಕಂತಹ ಕೋನ. ಇದೇನು? 90 ಡಿಗ್ರಿಯನ್ನ ಹೊಂದಿರತಕ್ಕಂತಹ ಕೋನ. ಇಲ್ಲಿ ಏನಾಗೈತಿ ಅಂತಂದ್ರೆ 90 ಡಿಗ್ರಿ ಹೊಂದೈತೆ ಅಂತಂದ್ರೆ ಇದಕ್ಕೆ ಏನ್ ಕರಿತೀವಿ ನಾವು? ಲಂಬ ಕೋನ, ರೈಟ್ ಆಂಗಲ್ ಅಂತ ಕರಿತೀವಿ. ಓಕೆ. ಲಂಬ ಕೋನ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಓಕೆ.
ನೆಕ್ಸ್ಟ್ ಸೊ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋದಂತೆ ಬಹಳಷ್ಟು ಈಜಿ ಆಗಿರ್ತಕ್ಕಂತಹ ಪ್ರಶ್ನೆ ಐತಿ ನೋಡ್ರಿ. ನೀವು ಇಂಟು ಮಾಡೋದಕ್ಕಿಂತ ನೀವೇನ್ ಮಾಡ್ತೀರಿ ಅಂತಂದ್ರ 0.4 ಇಂಟು 0.4 ಮಾಡ್ತೀರಿ. ಇದು ಬಂದ ಆನ್ಸರ್ಕ ಮತ್ 0.4 ಮಾಡ್ತೀರಿ. ಅದಕ್ಕೂ ನೀವು ಏನ್ ಮಾಡ್ಬೇಕು ಅಂತಂದ್ರ ಇಲ್ಲಿ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಳ್ಳಿ. ನೋಡ್ರಿ 4 4 ಎಷ್ಟು 4 4 ಎಷ್ಟು 4 4 16 16 4 ಎಷ್ಟು 64 16 4 ಎಷ್ಟು 64. ಹಾಗಾದ್ರ ನಮಗ ಆಪ್ಷನ್ ಒಳಗ 64 ಎಲ್ಲೆಲ್ಲ ಐತಿ? ಇಲ್ಲೊಂದ್ ಐತಿ, ಆಮೇಲೆ ಇಲ್ಲೊಂದ್ ಐತಿ. ಓಕೆ, ಹಾಗಾದ್ರೆ ನಮಗ 64 ಆಪ್ಷನ್ ಒಳಗ ಇಲ್ಲೊಂದ್ ಐತಿ ಅಂತಂದ್ರ ನಮಗ ಇದು 640 ಆಗ್ತದ. ಅಂತಂದ್ರ 640 ಅಂತ ಹೇಳಿ ಆಗ್ತದ. ಬಿಡಿ ಅಂದ್ರ ಬಿಂದುವಿನ ಮುಂದಿತ್ತು ಅಂತಂದ್ರ ದಶಮಾಂಶ ಸ್ಥಾನದಲ್ಲಿ ಇತ್ತು ಅಂತಂದ್ರ ನಾವ್ ಅದಕ್ಕೆ ಏನಂತ ಓದ್ತೀವಿ? 640 ಅಂತಾನೆ ಓದ್ಬೇಕು. ನೆಕ್ಸ್ಟ್ ಇಲ್ಲಿ 0.64 ಅಂತ ಇದೆ. ನಮಗ್ ಬಂದಿರೋದೇನು 64 ಅಷ್ಟೇ. ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ ನಾವು ಇಲ್ಲಿ 0.064 ಅನ್ನೋದು ಸರಿಯಾದಂತಹ ಉತ್ತರ ಆಗ್ತದೆ. ಯಾಕೆ ನಾವು ಇಲ್ಲಿ ಸರಿಯಾದ ಉತ್ತರ ಮಾಡ್ತೀವಿ ಅಂತಂದ್ರ ಇಲ್ಲಿ 1 2 3 ಹೌದಾ, 1 2 3 ಏನಂತಂದ್ರ ಇವು ಇಲ್ಲಿ 1 ಬಿಟ್ ಪಾಯಿಂಟ್ ಅದ, ಇಲ್ಲಿ 1 ಬಿಟ್ ಪಾಯಿಂಟ್ ಅದ, ಇಲ್ಲೊಂದ್ ಬಿಟ್ ಪಾಯಿಂಟ್ ಅದ. 3 ಸಂಖ್ಯೆ ಬಿಟ್ಟು ನಾವು ಪಾಯಿಂಟ್ ಕೊಡ್ಬೇಕು. ಹೌದಾ, 64 ಅನ್ನೋದು ನಮಗೆ ಆನ್ಸರ್ ಬಂದೈತಿ. ಅದಕ್ಕೆ ನಾವ್ ಏನ್ ಮಾಡ್ಬೇಕು? ಇಲ್ಲಿ 3 ಸಂಖ್ಯೆ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಹಾಗಾದ್ರೆ ಏನ್ ಬರ್ತೈತಿ ಅಂತ 0.064 ಅಂತ ಬರ್ತದೆ. ಓಕೆ, ಸೊ ಆನ್ಸರ್ ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆ. ನೆಕ್ಸ್ಟ್ ನೋಡ್ರಿ, 2ರ ಮೊದಲ 3 ಅಪವರ್ತ್ಯಗಳ ಗುಣಲಬ್ಧವೆಷ್ಟು? 2ರ 3 ಅಪವರ್ತ್ಯಗಳ ಗುಣಲಬ್ಧ ಎಷ್ಟು ಅಂತೇಳಿ ಕೇಳಿದಾರ. ಹಾಗಾದ್ರ ವಾಟ್ ಈಸ್ ದ ಪ್ರಾಡಕ್ಟ್ ಆಫ್ ದಿ ಫಸ್ಟ್ 3 ಮಲ್ಟಿಪಲ್ಸ್ ಆಫ್ 2 ಅಂತೇಳಿ ಕೇಳಿದಾರ. ಓಕೆ, ಹಾಗಾದ್ರ ಇಲ್ಲಿ ಏನ್ ಮಾಡ್ಬೇಕು? ನಮಗ ಅಪವರ್ತ್ಯ ಅಂದ್ರೆ ಏನು, ಅಪವರ್ತನ ಅಂತಂದ್ರೆ ಏನು ಗೊತ್ತಿರ್ಬೇಕು. ಹೌದಾ, ಅಪವರ್ತನ ಅಂತಂದ್ರೆ ಏನ್ರಿ? ಭಾಗಿಸುವಂತಹ ಸಂಖ್ಯೆಗಳು. ಅಪವರ್ತ್ಯಗಳು ಅಂತಂದ್ರೆ ಏನ್ರಿ? ಗುಣಿಸುವಂತಹ ಸಂಖ್ಯೆಗಳು, ಗುಣಕಗಳು ಅಂತೇಳಿ ಕರಿತೀವಿ ನಾವು. ಹೌದಾ, ಹಾಗಾದ್ರ ಇಲ್ಲಿ ನಮಗ್ ಏನ್ ಕೇಳ್ಯಾರ? ಗುಣಲಬ್ಧ ಕೇಳಿದಾರ. ಏನ? ಮಲ್ಟಿಪಲ್ಸ್ ಅದು ಕೇಳಿದಾರ. ಹೌದಾ, ಮಲ್ಟಿಪಲ್ಸ್ ಅಂತಂದ್ರೆ ಏನು? ಅಪವರ್ತ್ಯಗಳು. ಅಪವರ್ತ್ಯಗಳು ಅಂತಂದ್ರೆ ಏನ? ಗುಣಕಗಳು. 2ರ ಮೊದಲ 3 ಅಂತ ಕೇಳಿದಾರ. 2 2 2 4 ಆಮೇಲೆ 2 3 6 ಇವುಗಳನ್ನ ಏನ್ ಮಾಡ್ಬೇಕಂತಂದ್ರ ಗುಣಕಗಳು ಮಾಡ್ಕೋಬೇಕು. ಇಲ್ಲಿ ನೋಡ್ರಿ 6 4 24 6 4 24 24. ಹಾಗಾದ್ರೆ 24 2 ಎಷ್ಟು ಅಂತಂದ್ರ 48 ಅಂತ ಹೇಳಿ ಬರ್ತದ. ಓಕೆ, 48 ಸರಿಯಾಗಿರ್ತಕ್ಕಂತಹ ಉತ್ತರ ಎಲ್ಲೈತ್ರಿ? ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ಹಾಗೆ ಏನ್ ಮಾಡ್ರಿ ಅಂತಂದ್ರ ಉತ್ತರಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ತಿಳಿಸ್ತಾ ಹೋಗ್ರಿ. ಯಾಕಂತಂದ್ರ ಮ್ಯಾಥ್ಸ್ ಒಳಗ ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಪ್ರಶ್ನೆಗಳು ಬಂದಿರ್ತಾವ. ನೀವೇನ್ ಮಾಡ್ರಿ ಅಂತಂದ್ರೆ ಈಗಾಗಲೇ ಎಲ್ಲಾ ಸಿಲೆಬಸ್ ಅನ್ನ ಕವರ್ ಮಾಡೋದ್ರ ಜೊತೆಗೆ ಕ್ವಶನ್ ಪೇಪರ್ ಗಳನ್ನು ಕೂಡ ರಿವಿಷನ್ ಮಾಡ್ತಿದ್ದೀರಾ. ಹಾಗಾಗಿ ಈ ಪ್ರಶ್ನೆಗಳು ಹಲವಾರು ಸಾರಿ ಬಂದ್ ಹೋಗಿರ್ತಾವ. ಓಕೆ, ಹಾಗಾಗಿ ಏನ್ ಮಾಡ್ರಿ ಅಂತಂದ್ರ ನನಗಿಂತನೂ ಮುಂಚೆ ನೀವೇನ್ ಮಾಡ್ರಿ? ಆನ್ಸರ್ ಅನ್ನ ಮಾಡ್ರಿ. ಓಕೆ, 168ರ ಅವಿಭಾಜ್ಯ ಅಪವರ್ತನಗಳು. 168ರ ಅವಿಭಾಜ್ಯ ಅಪವರ್ತನಗಳು ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 168 ಅಂತ ಕರಿತೀವಿ. ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 168 ಅಂತ ನಾವು ನೋಡಿದಾಗ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಪ್ರೈಮ್ ಫ್ಯಾಕ್ಟರ್ಸ್ ಅಂತಂದ್ರೆ ಏನು? ಅವಿಭಾಜ್ಯ ಸಂಖ್ಯೆಗಳು ಇರಬೇಕು. ಅವಿಭಾಜ್ಯ ಸಂಖ್ಯೆಗಳು ಯಾವ ರೀತಿ ಯಾವ್ದಾವ ಅಂತಂದ್ರ 2 3 5 7. ಹೌದಾ, ಈ ರೀತಿ ಏನದಾವ ಅಂತಂದ್ರೆ ನಮಗ್ ಅವಿಭಾಜ್ಯ ಸಂಖ್ಯೆಗಳದಾವ. ಈ ಒಂದು ಕೊಟ್ಟಂತಹ ಆಪ್ಷನ್ ಗಳಲ್ಲಿ 2 3 5 7ನೇ ಇದೆ. ಓಕೆ, ಹಾಗಾದ್ರೆ ನಾವು ಇನ್ನ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ತಾ ಹೋಗೋಣ. ನೋಡ್ರಿ 168 ಅನ್ನ ಪ್ರೈಮ್ ಫ್ಯಾಕ್ಟರ್ ಮಾಡ್ತಾ ಹೋದಂತೆ ನಾವು ಏನ್ ಮಾಡ್ಬೇಕು? ಭಾಗಾಕಾರ ವಿಧಾನದ ಮೂಲಕ ಪ್ರೈಮ್ ಫ್ಯಾಕ್ಟರ್ ಅನ್ನ ಮಾಡ್ತಾ ಹೋಗೋಣ. ಓಕೆ, ಹಾಗಾದ್ರ 168 ಅನ್ನೋದು ಯಾವ ಮಗ್ಗಿಯಲ್ಲಿ ಭಾಗ ಹೋಗುತ್ತೆ ಅಂತ ನಿಮ್ಗೆ ಕನ್ಫ್ಯೂಷನ್ಸ್ ಇದ್ರಿ ನೀವೇನ್ ಮಾಡ್ರಿ ಅಂತಂದ್ರ ಭಾಜ್ಯತೆ ನಿಯಮಗಳನ್ನ ನೋಡ್ರಿ. ಓಕೆ, ಭಾಜ್ಯತೆ ನಿಯಮಗಳನ್ನ ನೋಡಿದಾಗ ನಮಗ ಕೊನೆಗೆ ಯಾವುದೇ ಸಂಖ್ಯೆಯ ಕೊನೆಗೆ ಸಮಸಂಖ್ಯೆ ಇತ್ತು ಅಂತಂದ್ರ ಅದೇನಾಗ್ತದ? 2ರಿಂದ ಭಾಗ ಹೋಗ್ತದ. ನಮ್ಮ ಅವಿಭಾಜ್ಯ ಸಂಖ್ಯೆ ಕೂಡ 2 ಐತಿ. ಓಕೆ, ಹಾಗಾದ್ರೆ ನಾವ್ ಏನ್ ಮಾಡೋಣ ಅಂತಂದ್ರ 2ರಿಂದ ಭಾಗ ಮಾಡೋಣ. 2 8 16. ಓಕೆ, ಮತ್ತ 2 4 8. ನೆಕ್ಸ್ಟ್ ಮತ್ತೆ 2ರಿಂದ ಹೋಗ್ತೈತಿ ನೋಡ್ರಿ, ಯಾಕಂದ್ರೆ ಸಮಸಂಖ್ಯೆ ಐತಿ. 2 4 8 2 2 4. ನೆಕ್ಸ್ಟ್ ಮತ್ತೆ 2ರಲ್ಲಿ ಹೋಗ್ತದ ನೋಡ್ರಿ. 2 2 2 1. ನೆಕ್ಸ್ಟ್ ಎಷ್ಟರಲ್ಲಿ ಹೋಗ್ತದ ನೋಡ್ರಿ? 3ರಲ್ಲಿ ಹೋಗ್ತದ. 3 7 21. ನೆಕ್ಸ್ಟ್ 7 ಅನ್ನೋದು ಅವಿಭಾಜ್ಯ ಸಂಖ್ಯೆ, ಹಾಗಾಗಿ 7ರಲ್ಲೇನ ಹೋಗಿಸ್ಬೇಕು. ಓಕೆ, ಹಾಗಾದ್ರ ನಮಗೆ ಏನ್ ಬಂತ್ರಿ? 2 ಇಂಟು 2 ಇಂಟು 2 ಇಂಟು 3 ಇಂಟು 7 ಅಂತ ಹೇಳಿದ ನಮಗಿದ ಏನಂತಂದ್ರ
ಸರಿಯಾಗಿರ್ತಕ್ಕಂತಹ ಉತ್ತರ. ಇದ್ರ ನಿಮ್ಗೆ ಏನ್ ಮಾಡ್ಬೋದು, ಗುಣಲಬ್ಧನು ಕೇಳ್ಬೋದು. ಹೌದಾ? ಹಾಗಾಗಿ ಏನಂತಂದ್ರ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, 8 ಮಾವಿನ ಹಣ್ಣುಗಳ ಬೆಲೆಯು ₹40 ಆದರೆ 12 ಮಾವಿನ ಹಣ್ಣುಗಳ ಬೆಲೆ ಎಷ್ಟು ಅಂತೇಳಿ ಕೊಡ್ತಾರೆ. ಓಕೆ, 8 ಮಾವಿನ ಹಣ್ಣುಗಳ ಬೆಲೆ ₹40 ಆದ್ರ 12 ಮಾವಿನ ಹಣ್ಣುಗಳ ಬೆಲೆ ಎಷ್ಟು ಅಂತೇಳಿ ಕೊಟ್ಟಾರ. ದ ಕಾಸ್ಟ್ ಆಫ್ 8 ಮ್ಯಾಂಗೋಸ್ ಈಸ್ ₹40, ಬಟ್ ವಾಟ್ ಈಸ್ ದ ಕಾಸ್ಟ್ ಆಫ್ 12 ಮ್ಯಾಂಗೋಸ್ ಅಂತೇಳಿ ಕೊಟ್ಟಾರ. ಓಕೆ, ಹಾಗಾದ್ರ ಇಲ್ಲಿ ನೋಡ್ರಿ, ನಮಗ 40 ಒಂದು ಮಾವಿನ ಹಣ್ಣಿಗೆ ಎಷ್ಟು ಬೀಳ್ತೈತಿ ಅಂತೇಳಿ ನೋಡ್ಕೋಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಡಿವೈಡೆಡ್ ಬೈ ಮಾಡ್ಬೇಕು. 8 ಒಂದ್ಲೆ 8 5ಲೆ 40 ಅಂತಂದ್ರೆ ಒಂದಕ್ಕೆ ಎಷ್ಟಾಯ್ತು, ₹5 ಆಯ್ತು. ಓಕೆ, ಒಂದಕ್ಕೆ ₹5 ಆದ್ರ ನಮ್ಗೆ ಎಷ್ಟು ಬೇಕಾಗೈತಿ, 12 ಬೇಕಾಗೈತಿ. 12 ಇಂಟು 5 ಮಾಡೋಣ. ಓಕೆ, 12 5ಲೆ ಎಷ್ಟು, 60. ಹೌದಾ? 12 5ಲೆ ಎಷ್ಟು, 60. ಹಾಗಾದ್ರೆ ನಮ್ ಆನ್ಸರ್ ಏನ್ರಿ, ₹60 ಅಂತೇಳಿ ಬಂತು. ಎಲ್ಲದರಿ ಆಪ್ಷನ್ ಸಿ ಒಳಗೈತ್ ನೋಡ್ರಿ. ಓಕೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ, ಒಂದು ಆಯತಾಕಾರ ಪ್ರದೇಶದ ವಿಸ್ತೀರ್ಣ 1053 ಚದರ ಮೀಟರ್ ಆದರೆ ಉದ್ದ 39 ಮೀಟರ್ ಇದ್ದರೆ ಅದರ ಅಗಲವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದಾರ. ಇಫ್ ದಿ ಏರಿಯಾ ಆಫ್ ಅ ರೆಕ್ಟ್ಯಾಂಗ್ಯುಲರ್ ರೀಜನ್ ಈಸ್, ಸಾರಿ ಇಲ್ಲಿ 6 ಒಂದಿಲ್ಲ, ನೆಕ್ಸ್ಟ್ ಇದೇನಲ್ಲ ಇಲ್ಲ, ನೆಕ್ಸ್ಟ್ 1053 ಸ್ಕ್ವೇರ್ ಮೀಟರ್ ಅಂಡ್ ಇಟ್ಸ್ ಲೆಂತ್ ಈಸ್ 39 ಮೀಟರ್, ಫೈಂಡ್ ದಿ ವಿಡ್ತ್ ಅಂತ ಕೇಳಿದಾರೆ. ಓಕೆ, ಒಂದು ಆಯತಾಕಾರ ಅಂತಾರ ಅಂದ ತಕ್ಷಣ ನಾವೇನ್ ಮಾಡ್ಕೋಬೇಕು, ಒಂದು ಆಯತದ ಚಿತ್ರವನ್ನ ತೆಗಿಬೇಕು. ಓಕೆ, ಅದ್ರದ್ದು ವಿಸ್ತೀರ್ಣ ಎಷ್ಟು ಕೊಟ್ಟಾರ್ರಿ? ಇದೇ ನಮಗ ಯಾವ ಒಂದು ಸ್ಥಳವನ್ನ ಆಕ್ರಮಿಸಿರ್ತೈತಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ವಿಸ್ತೀರ್ಣ ಅಂತೇಳಿ ಕರಿತೀವಿ. ಎಷ್ಟ್ ಕೊಟ್ಟಾರ ಅಂತಂದ್ರ 1053 ಅಂತೇಳಿ ಕೊಟ್ಟಾರ. ಇದ್ರ ಉದ್ದ ಎಷ್ಟೈತಿ ಅಂತಂದ್ರ, ಇಲ್ಲಿಂದ ಇಲ್ಲಿ ಮಟ್ಟ ಉದ್ದ ಎಷ್ಟೈತಿ ಅಂತಂದ್ರ 39 ಮೀಟರ್ ಅಂತೇಳಿ ಕೊಟ್ಟಾರ. ಹಾಗಾದ್ರೆ ಇದನ್ನ ಏನ್ ಮಾಡ್ಬೇಕು ಅಂತಂದ್ರ, ನಾವು ಆಯತದ ವಿಸ್ತೀರ್ಣವನ್ನ ಉದ್ದ ಕಂಡುಹಿಡಿಬೇಕು ಅಂತಂದ್ರ ಫಾರ್ಮುಲಾ ಏನೈತಿ ಅಂತಂದ್ರ ನಮ್ದ ವಿಸ್ತೀರ್ಣ ಡಿವೈಡೆಡ್ ಬೈ ಉದ್ದ ಅಂತ ಹೇಳ್ದ. ಹಾಗಾದ್ರೆ ವಿಸ್ತೀರ್ಣ ಎಷ್ಟು ಕೊಟ್ಟಾರಿ, 53 ಡಿವೈಡೆಡ್ ಬೈ ಎಷ್ಟು, 39 ಮಾಡ್ಬೇಕು. 3 ಮಗ್ಗಿಲೆ ಭಾಗ ಹೋಗ್ತೈತೆ ನೋಡ್ರಿ. 3 ಒಂದ್ಲೆ 3 ಮೂರ್ಲೆ 9, 1 ಉಳಿತು. 3 5ಲೆ 15, 3 ಒಂದ್ಲೆ 3, 13 ಒಂದ್ಲೆ 13, 13 2ಲೆ 26, 13 2ಲೆ 26, ಎಷ್ಟು ಉಳಿತ್ರಿ, 9 ಉಳಿತು. 13 7 91. ಹಾಗಾದ್ರೆ ಎಷ್ಟಾಯ್ತ್ರಿ ಅದರ ಅಗಲ, 27 ಮೀಟರ್. 27 ಮೀಟರ್ ಅಂತ ಹೇಳಾಯ್ತು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಬಹಳಷ್ಟು ಈಸಿ ಅಂತ ಪ್ರಶ್ನೆಗಳದಾವ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ವ್ಯಾಪಾರಿಯೊಬ್ಬ ಸೈಕಲ್ ಒಂದನ್ನ ₹10,560ಕ್ಕೆ ಮಾರಿ ₹1,845 ಲಾಭ ಪಡೆದರೆ ಆ ಸೈಕಲ್ ನ ಕೊಂಡ ಬೆಲೆ ಎಷ್ಟು? ಆ ಸೈಕಲ್ ನ ಕೊಂಡ ಬೆಲೆ ಎಷ್ಟು ಅಂತೇಳಿ ನಾವು ನೋಡಿದಾಗ, ಇಫ್ ಅ ಟ್ರೇಡರ್ ಸೆಲ್ಸ್ ಅ ಬೈಸಿಕಲ್ ಫಾರ್ ₹10,560 and makes a profit of ₹1,845, what is the purchase price of the bicycle ಅಂತ ಕೇಳಿದ್ದಾರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವ್ ಏನ್ ಮಾಡ್ಬೇಕು ಅಂತಂದ್ರ ಕೊಂಡ ಬೆಲೆಯನ್ನ ಕಂಡುಹಿಡಿಬೇಕು ಅಂತಂದ್ರ, ಕೊಂಡ ಬೆಲೆಯನ್ನ ಕಂಡುಹಿಡಿಬೇಕು ಅಂತಂದ್ರ ಏನೈತ್ರಿ ನಮಗ್ ಫಾರ್ಮುಲಾ, ಮಾರಿದ ಬೆಲೆ ಮೈನಸ್ ಮಾಬೆ ಮೈನಸ್ ಲಾಭ. ಹೌದಾ? ಲಾಭವನ್ನ ಮೈನಸ್ ಮಾಡ್ಬೇಕು. ಹಾಗಾದ್ರ ಮಾರಿದ ಬೆಲೆ ಎಷ್ಟು ಕೊಟ್ಟಾರ್ರಿ, 10,560 ಅಂತ ಹೇಳಿ ಕೊಟ್ಟಾರ. ಮಾರಿದ ಬೆಲೆ ಎಷ್ಟು ಕೊಟ್ಟಾರ್ರಿ, ಮೈನಸ್ ಮಾಡೋಣ, ಎಷ್ಟು ಕೊಟ್ಟಾರ, 1,845 ಅಂತ ಹೇಳಿ ಕೊಟ್ಟಾರ. ಹಾಗಾದ್ರ 10ರಲ್ಲಿ 5 ಕಳೆದ್ರೆ ಎಷ್ಟು ಉಳಿತು, 5 ಉಳಿತು. ನೆಕ್ಸ್ಟ್ 6ರಲ್ಲಿ 5 ಕಳೆದ್ರೆ 1 ಉಳಿತು. ನೆಕ್ಸ್ಟ್ 15ರಲ್ಲಿ 8 ಕಳೆದ್ರೆ ಎಷ್ಟು ಉಳಿತು, 7 ಉಳಿತು. ನೆಕ್ಸ್ಟ್ 10ರಲ್ಲಿ 2 ಕಳೆದ್ರೆ 8 ಉಳಿತು. ನೆಕ್ಸ್ಟ್ 0, 1ರಲ್ಲಿ 1 ಕಳೆದ್ರೆ 0 ಉಳಿತು. ಹಾಗಾದ್ರೆ ಎಷ್ಟ್ರಿ, 8,715 ಅನ್ನೋದು ಸರಿಯಾದಂತಹ ಉತ್ತರ ಆಪ್ಷನ್ ಎ ಒಳಗ ಐತಿ. ಓಕೆ, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರತಿದಿನ ನಾವ್ ಏನ್ ಮಾಡೋಣಪ್ಪ ಅಂತಂದ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಶ್ನೆಗಳನ್ನ ನಾನ್ ನಿಮಗೆ ಹೇಳ್ತಾ ಇರ್ತೀನಿ.
ಇದು ಮೊರಾರ್ಜಿ ಎಕ್ಸಾಮ್ಗೆ ಮತ್ತು ಆದರ್ಶ ಎಕ್ಸಾಮ್ಗೆ ನೀವು ಆಳ್ವಾಸ್ ಎಕ್ಸಾಮ್ ಇನ್ನೇನು ಕೆಲವೇ ದಿನಗಳು ಮಾತ್ರ ಉಳಿದಿರೋದು. ಹಾಗಾಗಿ ಇದನ್ನ ನೀವೇನ್ ಮಾಡ್ರಿ ಅಂತಂದ್ರ ಫಾಲೋ ಮಾಡ್ತಾ ಹೋಗ್ರಿ. ಫಾಲೋ ಮಾಡಿದ್ರಿ ಅಂತಂದ್ರ ಮ್ಯಾಥ್ಸ್ ಅಲ್ಲಿ ಔಟ್ ಅಂಕಗಳನ್ನ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ವಿದ್ಯಾರ್ಥಿಗಳೇ, ನಮ್ಮ ಒಂದು ಪರಿಶ್ರಮ ಪಬ್ಲಿಕೇಶನ್ ಸುತ್ತಿಂದ ರೆಡಿ ಆಗಿರ್ತಕ್ಕಂತಹ ಮೊರಾರ್ಜಿ ಚಾಂಪಿಯನ್ ಒಂದು ಪುಸ್ತಕವನ್ನ, ಪ್ರಶ್ನಾಕೋಶವನ್ನ ನೀವು ಯಾರು ತೆಗೆದುಕೊಂಡಿಲ್ಲ, ಇನ್ನೂ ಅವಕಾಶ ಅದ, ತೆಗೆದುಕೊಂಡು ಅಭ್ಯಾಸವನ್ನ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತೀನಿ. ಹಾಗೆ ಏನಂತಂದ್ರ ನಮ್ಮ ಒಂದು ನವೋದಯ ತರಬೇತಿ ಕೇಂದ್ರದಲ್ಲಿ ಮತ್ತು ಸರಸ್ವತಿ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ LKG UKG ಇಂದ 1ರಿಂದ 5ನೇ ತರಗತಿವರೆಗೂ ನಾವು ಅಡ್ಮಿಷನ್ಸ್ ಗಳನ್ನ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ನವೋದಯ ಮೊರಾರ್ಜಿ ಸೈನಿಕ, ಈಗ ಯಾರೆಲ್ಲ 3ನೇ ತರಗತಿ ಮತ್ತೆ 4ನೇ ತರಗತಿ ಓದ್ತಿದ್ದೀರಲ್ಲ ಅವರಿಗೆ ನವೋದಯ ಮೊರಾರ್ಜಿ ಸೈನಿಕ, ಆದರ್ಶ ಈ ಎಲ್ಲಾ ಸ್ಕೂಲ್ ನ ಒಂದು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ನ ಒಂದು ತರಬೇತಿಯನ್ನ ಕೊಡೋದಕ್ಕೆ ನಾವು ಪ್ರವೇಶಗಳನ್ನ ಪ್ರಾರಂಭ ಮಾಡಿದೀವಿ. ನಿಮ್ಗೆ ಯಾರಿಗೆಲ್ಲ ಇಷ್ಟ ಐತಲ್ಲ ಅವ್ರ ಏನ್ ಮಾಡ್ರಿ ಅಂತಂದ್ರ ನಮ್ಮ ಒಂದು ತರಬೇತಿ ಕೇಂದ್ರಕ್ಕೆ ಬಂದು ನೀವೇನ್ ಮಾಡ್ಬೇಕು, ಅಡ್ಮಿಷನ್ಸ್ ಅನ್ನು ಮಾಡ್ಕೊಡ್ರಿ. ನಿಮ್ಮ ಸೀಟ್ ಗಳನ್ನ ಕನ್ಫರ್ಮ್ ಮಾಡ್ಕೊಡ್ರಿ. ಯಾಕಂತಂದ್ರೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಇರ್ತಾವ. ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.